ಮತ್ತೆ ಆ ಪರಿಚಯ ಮಾಡೋದ್ರಿಂದ ಒಂದು 2 ನಿಮಿಷ ವ್ಯರ್ಥ ಆಗ್ಬೋದು. ಆ 2 ನಿಮಿಷ ನನಗೆ ಮಾತಾಡೋದು. ಇವತ್ತಿನ ಸಂದರ್ಭ ಯಾವುದೋ ಒಂದು ಹಬ್ಬದ ವಾತಾವರಣ ಆಗಿ ಕಂಡು ಬರ್ತಾ ಇದೆ. ಹಬ್ಬ ಯಾವುದು ಅಂತ ನನಗೆ ಗೊತ್ತಿರಲಿಲ್ಲ. ವೇದಿಕೆ ಮೇಲೆ ಬಂದ ಮೇಲೆ ಗೊತ್ತಾಯಿತು ಅದು ಒಂದು ಹಸುಗೂಸಿನ ಹಬ್ಬ. ಈ ಹಸುಗೂಸು ಅಂದ್ರೆ ಏನು ಅಂತ ಒಂದು ಪ್ರಶ್ನೆ. ಹಸುಗೂಸು ಅಂದ್ರೆ ಹಸುವಿನ ಕರು. ಈ ಹಸುವಿನ ಕರು ಇದೆಯಲ್ಲ, ಆ ಕರುನ ಮಾತ್ರ ಹಸುಗೂಸು ಅಂತ ಕರೆಯೋದು. ಯಾಕೆ ಹಸುಗೂಸು ಅಂತ ಕರೀತಾರೆ ಅಂದ್ರೆ, ಈ ಜಗತ್ತಿನಲ್ಲಿ ಯಾವುದೇ ಒಂದು ಜೀವಿ ನನಗಿಲ್ಲದೆ ಇದ್ರು ಬೇರೆಯವರಿಗೆ ಕೊಡುವಂತ ಒಂದು ಪ್ರಸಂಗ, ಆ ದೃಶ್ಯ, ಆ ಒಂದು ಅರ್ಥಪೂರ್ಣವಾದ ಒಂದು ವ್ಯವಸ್ಥೆ ಇರೋದು ಹಸುವಿನಲ್ಲಿ ಮತ್ತು ಕರುವಿನಲ್ಲಿ. ಹಸು ತನ್ನ ಹಾಲನ್ನ ತನ್ನ ಕರುವಿಗೆ ಕೊಡುವ ಬದಲು ನಮ್ಮೆಲ್ಲರಿಗೂ ಕೊಡ್ತದೆ. ಆದ್ರೆ ಮೊದಲು ಹಸು ಹಾಲು ಕೊಡಬೇಕು ಅಂತಂದ್ರೆ ತನ್ನ ಕರುವನ್ನ ಮನುಷ್ಯ ಎಷ್ಟು ಸ್ವಾರ್ಥ ಅಂತಂದ್ರೆ, ಆ ಹಸು ಹಾಲು ಕರಬೇಕಾದ್ರೆ ಅದ್ರ ಕರುವನ್ನೇ ಹಸು ಹತ್ರ ಬಿಡ್ತೀವಿ ಮೊದಲು ನಾವು, ಆಸೆ ತೋರಿಸೋದಕ್ಕೆ. ಆ ಹಸು ತನ್ನ ಕರುವಿಗೆ ಅಂತ ಅದು ಸ್ವರ ಕೊಡ್ತದೆ, ಹಾಲು ಕೊಡ್ತದೆ. ಆ ಹಾಲನ್ನ ಹಸನ ಕರುವನ್ನ ನಾವು ಪಕ್ಕದ ಸರಿಬಿಟ್ಟು ನಾವು ಕರ್ಕೋತೀವಿ. ಆದರೂ ಸಹ ಆ ಹಸುವಿನ ಕರು ಅದು ಗಲಾಟೆ ಮಾಡೋದಿಲ್ಲ. ನಾನು ಕುಡಿದಿದ್ದಾಯ್ತು ಅಲ್ಪ ಸ್ವಲ್ಪ, ನೀವು ಕುಡ್ಕೊಳ್ಳಿ ಅಂತ ಬಿಡುತ್ತದೆ ಜನಗಳಿಗೆ. ಹಸುನು ಬಿಡುತ್ತೆ, ಕರುನು ಬಿಡುತ್ತೆ. ಅಂತ ಸ್ವಭಾವದ ಸೇವಾ ಸ್ವಾಮಿ ಅಂತ ಕರೀತಾರೆ. ಶಿವಸ್ವಾಮಿ ಅದನ್ನ ಇವತ್ತು ನನಗೆ ಅನಿಸ್ತಾ ಇದೆ, ಇವರು ಸೇವಾ ಸ್ವಾಮಿ. ಈ ಸೇವಾ ಸ್ವಾಮಿಯವರು, ನಾನು ಹಿಂದೆ ಒಂದ್ಸರಿ ಹೇಳಿದೆ, ಉತ್ಸವ ಮೂರ್ತಿ ಇದ್ದಾಗ ಈ ಗರ್ಭಗುಡಿಯಲ್ಲಿ ಇರೋ ಮೂರ್ತಿನೇ ಬೇರೆ, ಉತ್ಸವ ಮಾಡೋ ಮೂರ್ತಿನೇ ಬೇರೆ. ಈ ಉತ್ಸವ ಮೂರ್ತಿ ಕೆಲಸ ಏನು ಅಂತಂದ್ರೆ, ಯಾರು ಎಲ್ಲಿ ಕರೆದ್ರು ಅಲ್ಲಿ ಹೋಗ್ತದೆ. ಹಾಗೆ ನಮ್ಮ ಈ ಸೇವಾ ಸ್ವಾಮಿಯವರು ಯಾವ್ದು ಎಲ್ಲಿ ಬೇಡಿಕೆ ಸಿಗ್ತದೆ ಅಲ್ಲೆಲ್ಲ ಹೋಗ್ತಾರೆ. ಬೆಂಗಳೂರಿನಲ್ಲಿ ಯಾವುದೇ ಮೂಲೆ ಆಗಲಿ, ಬೆಂಗಳೂರಿಂದ ಹೊರಗಡೆ ಆಗಲಿ, ಅದು ಎಲ್ಲಾದ್ರೂ ಇರಲಿ, ಎಷ್ಟೇ ದೂರದಲ್ಲಿರಲಿ, ಒಂದು ಬೆಟ್ಟ ಇರಲಿ, ಒಂದು ಉದ್ಯಾನ ಇರಲಿ, ಒಂದು ತೋಟ ಇರಲಿ, ಒಂದು ಮನೆ ಇರಲಿ, ಸಭಾಂಗಣ ಇರಲಿ, ಯಾವುದೇ ಇರಲಿ, ಅಲ್ಲಿ ಅವರು ಸೇವೆಯನ್ನ ಮಾಡ್ತಾರೆ. ಅದಕ್ಕೆ ಅವರಿಗೆ ಸೇವಾ ಸ್ವಾಮಿ ಅಂತ ಕರೆದಿದ್ದೀನಿ. ಆಲಿಯಾಸ್ ಶಿವಸ್ವಾಮಿ. ಆಲಿಯಾಸ್ ಅಂತ ಯಾಕೆ ನನ್ನ ಬಾಯ ಬರೋದ್ರೆ, ನಾನು ಪೊಲೀಸ್ ಅಧಿಕಾರಿ ಅಲ್ಲ, ಆಲಿಯಾಸ್ ಅಂತ ಹೇಳಿ ನನಗೆ ಅಭ್ಯಾಸ ಆಗಿದೆ, ತಪ್ಪೇನಿಲ್ಲ. ಹಾಗಾಗಿ ಈ ಮನುಷ್ಯ ಈ ಸಮಾಜದಲ್ಲಿ ತನಗೆ ಏನು ಇಲ್ಲದೆ ಇದ್ದು ಇನ್ನೊಬ್ಬರಿಗೆ ನಿಸ್ವಾರ್ಥವಾಗಿ ಕೊಡ್ತಾನಲ್ಲ, ಅವನು ನಿಜವಾಗ್ಲೂ ಮನುಷ್ಯ ಅಂತ ಹೇಳ್ಬೇಕು. ಅವನಿಗೆ ಮನುಷ್ಯ ಎಲ್ಲರೂ ಮನುಷ್ಯರಾಗಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿ ಎಲ್ಲರೂ ವ್ಯಕ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಮನುಷ್ಯತ್ವ ಇರ್ತದೋ ಅವನ್ನ ಮನುಷ್ಯ ಅಂತ ಕರೀತಾರೆ. ಯಾರಿಗೆ ವ್ಯಕ್ತಿತ್ವ ಇರ್ತದೋ ಅವರಿಗೆ ವ್ಯಕ್ತಿ ಅಂತ ಕರೀತಾರೆ. ವ್ಯಕ್ತಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ನಾವು ವ್ಯಕ್ತಿಗಳು ನಮ್ಮ ವ್ಯಕ್ತಿತ್ವವನ್ನ ಮಾತಿನಿಂದ ವ್ಯಕ್ತಪಡಿಸ್ತೀವಿ. ಈ ವ್ಯಕ್ತಪಡಿಸುವ ಶಕ್ತಿ ಇರೋದು ಈ ನಮ್ಮ ಜಗತ್ತಿನಲ್ಲಿ ಮನುಷ್ಯನಿಗೆ ಮಾತ್ರ, ಬೇರೆ ಯಾವ ಜೀವಿಗಳಿಗೂ ಇಲ್ಲ. ಅದಕ್ಕೋಸ್ಕರ ನಮ್ಮನ್ನ ವ್ಯಕ್ತಿ ಅಂತ ಕರೀತಾರೆ. ಅಂತ ವ್ಯಕ್ತಿತ್ವವನ್ನ ರೂಢಿಸಿಕೊಂಡಿರುವಂತ ವೆಂಕಟಸ್ವಾಮಿ ಅವರು ಹಲವಾರು ವ್ಯಕ್ತಿಗಳನ್ನು ಬರಮಾಡ್ಕೊಂಡಿದ್ದಾರೆ. ಇವತ್ತು ಅವರಿಗೆ ಗೌರವ ಕೊಡೋದು, ಪ್ರಶಸ್ತಿ ಕೊಡೋದು, ವೇದಿಕೆ ಕೊಡೋದು, ಸಭಿಕರ ಕರೆಯೋದು, ಇದೆಲ್ಲವನ್ನು ಮಾಡ್ತಾ ಇದ್ದಾರೆ. ಇದು ಸಾಮಾನ್ಯ ಮನುಷ್ಯರಿಂದ ಆಗುವಂತ ಕೆಲಸ ಅಲ್ಲ. ತನ್ನ ಮನೆಯಲ್ಲಿ ಏನು ಇಲ್ಲದೇ ಇದ್ರೂ ಕೂಡ ತನ್ನ ಅನುಕೂಲ ಇದ್ದಷ್ಟಕ್ಕೆ ಅವರ ಕೈ ಚಾಚುವಷ್ಟೇ ಒಂದು ಕಾರ್ಯಕ್ರಮವನ್ನು ಮಾಡಿ ನಮ್ಮನ್ನೆಲ್ಲ ಇಲ್ಲಿ ಕರೆದು ನಮಗೊಂದು ಈ ಸಂದೇಶವನ್ನ ಈ ಸಮಾಜ ಕೊಡ್ತಾ ಇದ್ದಾರೆ. ಅದಕ್ಕೆ ಅವನ ಹಸುಗೂಸು ಅಂತ ಕರೀತೀವಿ. ಅದಕ್ಕೆ ಹಸುಗೂಸು ಅಂತ ಕರೀತಕ್ಕೆ ಇನ್ನೊಂದು ನೆನಪು ಬರ್ತದೆ ನಮಗೆ. ಇವರು 5 ವರ್ಷದ ಯುವಕ ಇವತ್ತಿಗೆ